ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆಯಾದರೆ ಆಗ್ತದೆ. ನಂತರ ಹೊಸ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ, ನಂತರ ಅರ್ಜಿ ಹಾಕೋದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ 4 ದಾಖಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆಯನ್ನು ಮಾಡಲಾಗ್ತದೆ, ಹೌದಲ್ವಾ? ಈಗಾಗಲೇ ಲಕ್ಷಾಂತರ ಜನರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ. ಇದೇ ನಿಟ್ಟಿನಲ್ಲಿ ಪರಿಷ್ಕರಣೆ ಆದರೆ ಸ್ಟಾರ್ಟ್ ಆಗ್ತಿರ್ತಕ್ಕಂಥದ್ದು. ಸೊ ಮೊನ್ನೆ ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನೆರಡು ದಿನದಲ್ಲಿ ಪ್ರಾರಂಭ ಆಗುತ್ತೆ ಅರ್ಜಿಗಳು ಮತ್ತು ಪರಿಷ್ಕರಣೆ ಅಂತ ಹೇಳಿ ತಿಳಿಸಿದ್ರು. ಸೊ ಆದರೆ ಇದುವರೆಗೂ ಸಹ ಅಧಿಕೃತವಾಗಿ ಮಾಹಿತಿ ಆದರೆ ಬಂದಿಲ್ಲ. ಸೊ ನಾವು ಮೇ ಬಿ ಸೋಮವಾರದಿಂದ ಅಂತಂದರೆ 29 ಜೂನ್ 2026ರಿಂದ ಸ್ಟಾರ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿವೆ ಅಂತ ಹೇಳಿ ಮಾಹಿತಿಗಳಿವೆ. ಸೊ ಅಧಿಕೃತವಾಗಿ ಮಾಹಿತಿ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಎಕ್ಸ್ಪೆಕ್ಟೆಡ್ ಆಗಿ ನಾವು ಜೂನ್ 29ನೇ ತಾರೀಕಿನಂದು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಮರುಪರಿಶೀಲನೆಗೆ ಸಾಧ್ಯತೆಯಾದರೆ ಇರ್ತಕ್ಕಂಥದ್ದು. ಸೊ ಪರಿಶೀಲನೆ ವೇಳೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಸರ್ವೆಗೆಲ್ಲ ಬಂದಾಗ ಆಗ ಪ್ರಮುಖವಾಗಿ ನೀಡಬೇಕಾಗಿರ್ತಕ್ಕಂತಹ 4 ದಾಖಲಾತಿಗಳು ಯಾವುವು ಅಂತ ನೋಡೋದಾದರೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು, ವಿಳಾಸ ಎಲ್ಲ ಸರಿಯಾಗಿರಬೇಕಾಗಿರುತ್ತೆ. ನಂತರ ಬ್ಯಾಂಕ್ ಖಾತೆ ಬೇಕಾಗಿರುತ್ತೆ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು. ನಂತರ ಮತದಾರರ ಗುರುತಿನ ಚೀಟಿ ಬೇಕಾಗಿರುತ್ತೆ. ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ನೀವು ಹೊಸದಾಗಿ ಮಾಡಿಸಿದ್ರೆ ಆ ಒಂದು ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗಿರುತ್ತೆ. ಅಥವಾ ಹಳೆದಿದ್ರೂ ಸಹ ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಿವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರಬೇಕಾಗಿದೆ. ಸೊ ನೀವು ಹೊಸ ಜಾತಿ ಪ್ರಮಾಣ ಪತ್ರ ಮಾಡಿಸಿದ್ರೆ ಅದನ್ನು ನೀವು ಸಲ್ಲಿಸ್ಬೋದಾಗಿರುತ್ತೆ. ಈ 4 ದಾಖಲಾತಿಗಳು ಕಡ್ಡಾಯ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿಗೆ ಮತ್ತು ಪರಿಶೀಲನೆಗೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.